ಚಿಕ್ಕಮಗಳೂರು ಜಿಲ್ಲೆಯ ಬಿಳೇಕಲ್ಲು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿಯ ಸಂಭ್ರಮದ ಮಧ್ಯೆ ಭೀಕರ ಅಪಘಾತ ಸಂಭವಿಸಿ 7 ವರ್ಷದ ಬಾಲಕಿ ಸಾವನ್ನಪ್ಪಿರುವ ದುರ್ಘಟನೆ ನಡೆದಿದೆ. ಗ್ರಾಮದಲ್ಲಿ ಮೆರವಣಿಗೆ ನಡೆಯುತ್ತಿದ್ದ ವೇಳೆ ನಿಯಂತ್ರಣ ತಪ್ಪಿದ ಕಾರೊಂದು ಜನರ ಗುಂಪಿನೊಳಗೆ ನುಗ್ಗಿ ಪಲ್ಟಿಯಾದ ಪರಿಣಾಮ ಈ ದುರಂತ ಸಂಭವಿಸಿದ್ದು, ಕಾರಿನ ಭೀಕರ ಡಿಕ್ಕಿಗೆ ಸಾನ್ವಿ ಸ್ಥಳದಲ್ಲೇ ಮೃತಪಟ್ಟಿದ್ದಾಳೆ. ಅಪಘಾತದಲ್ಲಿ ನಿಶ್ಚಿತ, ತೃಪ್ತಿ, ತಿಮ್ಮರಾಜು, ಉಷಾ, ಸೃಷ್ಟಿ, ನಾಗರಾಜು, ಚೇತನ್ ಸೇರಿದಂತೆ ಒಟ್ಟು 9 ಜನರು ಗಂಭೀರ ಗಾಯಗೊಂಡಿದ್ದಾರೆ. ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗೆ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆಯ ನಂತರ ಆಕ್ರೋಶಗೊಂಡ ಗ್ರಾಮಸ್ಥರು ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಜಮಾಯಿಸಿ ಪ್ರತಿಭಟನೆ ನಡೆಸಿದರು. ನಾವೆಲ್ಲ ಫೆಸಿಲಿಟೇಟ್ ಮಾಡ್ತೀವಿ, ಕೂರ್ಸಿ ಮಾತಾಡಪ್ಪ ಮಾತಾಡಿದ್ವಿ ಮಾಡ್ಕೊಡ್ತೀವಿ. ಈಗ ಅವ್ನಿಗೆ ಏಟ್ ಬಿದ್ದಿದೆ, ಯಾರೋ ಅಲ್ಲಿದ್ದು ದಾರಿ ಹೋಗ್ರುಗಳು ಹೊಡೆದಿದ್ದಾರೆ. ಯಾರೋ ಪಾಪ ಇವ್ರ ದಾರಿ ಹೋಗ್ರು ಹೊಡೆದಿರೋದಿಲ್ಲ, ಆಕ್ಸಿಡೆಂಟ್ ಅಲ್ಲ ಹೇಳ್ತಾರೆ. ಅದಕ್ಕೆ ನಾಳೆ ಹೆಚ್ಚುಕಮ್ಮಿ ಪ್ರಾಣ ಗಿಡ ಹೋಗ್ಬಿಟ್ರೆ ಯಾರೋ ಹೊಡೆದ್ರು ಅಂತ ಅವ್ರ ಮೇಲೆ ಒಂದು ಕೇಸ್ ಆಗುತ್ತೆ. ಅದಕ್ಕೆ ಹೇಳ್ದ, ನೀವು ಅವ್ರ ಜೊತೆ ಬೇಕಾದ್ರೆ ಹೋಗೋರಿದ್ರೆ ಒಂದ್ 2 ಮುಂಚೆ ಜೊತೆಲಿ ಹೋಗಿ ಕಳಿಸ್ಬಿಡ್ತಾರೆ, ಮನೆಗೆ ಕಳಿಸ್ತಾರೆ. ಏನಿಲ್ಲ, ನಮ್ಮ ಪೊಲೀಸ್ ಜೊತೆ ಕಳಿಸ್ತೀನಿ, ಟ್ರೀಟ್ಮೆಂಟ್ ಹೋಗಿ ಬದುಕೊಂಡ್ ಬರ್ಲಿ, ಏನ್ ಬೇಕು ಮಾಡಿ ಕೂತ್ಕೊಂಡು ನಮ್ದೇನು ರಿಜೆಕ್ಷನ್ ಇಲ್ಲಪ್ಪ. ಅರ್ಥ ಮಾಡ್ಕೊಳ್ಳಿ, ಪೊಲೀಸರು ನಾಳೆ ಇದ್ದಾಗ ಬೇಡ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳಿ. ನೀವ್ ಹೆಂಗ್ ಹೇಳ್ತೀರ ಹಂಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ. ನೀವ್ ಹೆಂಗ್ ಹೇಳ್ತೀರಾ ಶವಾಗಾರದ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸ್ಥಳಕ್ಕೆ ಆಗಮಿಸಿದ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಮೃತಳ ಕುಟುಂಬದವರಿಗೆ ಸಾಂತ್ವನ ಹೇಳಿ ಆದಷ್ಟು ಬೇಗ ಮೃತ ದೇಹವನ್ನ ಕುಟುಂಬದವರಿಗೆ ಹಸ್ತಾಂತರ ಮಾಡಿ ಎಂದು ತಿಳಿಸಿ, ತಪ್ಪಿತಸ್ಥರು ಯಾರೇ ಆಗಿದ್ದರೋ ಈ ಕೂಡಲೇ ಬಂಧಿಸಿ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಷಾದಕರ ದಿನ ನಮ್ಮ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಿಂದೆ ಯಾವತ್ತೂ ಆಗಿಲ್ಲ. ಎಲ್ಲ ಶೋಷಿತ ವರ್ಗದವರು ನಿನ್ನೆ ಅಂಬೇಡ್ಕರ್ ಜಯಂತಿನ ಭಾಳ ಸಂತೋಷವಾಗಿ ಕಲಾಮಂದಿರದಲ್ಲಿ ಮಾಡಿದ್ದಾರೆ. ಅಂಬೇಡ್ಕರ್ ಜಯಂತಿನ ಇಲ್ಲಿ ಸಂತೋಷ ಮಾಡೋ ಸಂದರ್ಭದಲ್ಲಿ ಇತ್ತೀಚೆಗೆ ಕೆಲವು ಊರುಗಳಲ್ಲಿ ಅಲ್ಲಲ್ಲೇ ಒಂದು ಅಂಬೇಡ್ಕರ್ ಭಾವಚಿತ್ರನ ಮೆರವಣಿಗೆ ಮಾಡ್ತಾರೆ, ಎಲ್ಲ ಶೋಷಿತ ವರ್ಗದವರು ಸೇರಿ. ಅಂಥದ್ದೇ ಕಸ್ಬಾ ಹೋಬಳಿ ಬಿಳೇಕಲ್ ಗ್ರಾಮದಲ್ಲಿ ನಿನ್ನೆ ಅಂಬೇಡ್ಕರ್ ಭಾವಚಿತ್ರ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಯಾರೋ ಒಬ್ಬ ಕಿಡಿಗೇಡಿ, ಅವನಿಗೆ ನನಗೆ ಎಷ್ಟು ಅವನಿಗೆ ಬೈದ್ರೂ ಸಾಲದು, ಬಡವ್ರ ಮನೆ ಮಕ್ಕಳು ಮೆರವಣಿಗೆಯಲ್ಲಿ ಹೋಗುವಾಗ ಅವನು
ಸೀದಾ ಆ ಮೆರವಣಿಗೆ ಮೇಲೆ ನುಗ್ಗಿಸಿ ಈಗಾಗಲೇ ಒಬ್ಬರು ತೀರೋ ಇದ್ದಾರೆ, ಇನ್ನೊಬ್ರು ಸೀರಿಯಸ್ ಇದ್ದಾರೆ ಹಾಸನಲ್ಲಿ. ಇನ್ನು 8 ಜನ ಒಟ್ಟು 9 ಜನಕ್ಕೆ ಅದರಲ್ಲಿ ಒಬ್ಬರು ತೀರೋ ಇದ್ದಾರೆ, ಇನ್ನೊಬ್ರು ಸೀರಿಯಸ್ ಇದ್ದಾರೆ, ಇನ್ನು 7 ಜನಕ್ಕೆ ಗಾಯ ಆಗಿದೆ. ನಿಜವಾಗಲೂ ನಾನು ಈಗಾಗಲೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅವನು ಯಾವನೇ ಆಗಲಿ ಓಡಿಸ್ತಿದ್ದನೋ ಅವನಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದು ಬೇರೆ, ಆದರೆ ಒಂದು ಥರ ಬೇರೆ ರೀತಿ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು. ಈ ರೀತಿ ಯಾವುದೇ ಮೆರವಣಿಗೆ ನಡೀತಾ ಇದ್ದರೆ ವೆಹಿಕಲಲ್ಲಿ ಹೋಗ್ತಾ ಇರೋರು ನಿಲ್ಲಿಸ್ಬೇಕು. ಒಂದು ಕಾಮನ್ ಸೆನ್ಸ್ ಇರಬೇಕು. ಹೊರದೇಶದಲ್ಲೆಲ್ಲ ನಾನು ನೋಡಿದ್ದೀನಿ, ಯಾರು ರೋಡ್ ಕ್ರಾಸ್ ಮಾಡುವಾಗ ಮನುಷ್ಯ ಬರೀ ಅಡ್ಡ ಬಂದರೆ ಅವ್ನು ನಿಲ್ಲಿಸ್ತಾನೆ ಗಾಡಿನ. ಆ ರೀತಿ ನಮ್ಮ ಪೊಲೀಸ್ ಇಲಾಖೆ ಎಲ್ಲ ವಾಹನ ಚಾಲಕರಿಗೆ ಒಂದು ಅವೇರ್ನೆಸ್ ಮೂಡಿಸೋಂಥದ್ದು, ಒಂದು ಬಿಗಿ ಮೂಡಿಸೋಂಥ ಕೆಲಸ ಮಾಡಬೇಕು. ಮನುಷ್ಯನ ಜೀವ ಅಂದರೆ ಏನು ತಿಳ್ಕೊಂಡಿದ್ದಾರೆ, ಒಂದು ಜೀವದ ಜೊತೆ ಆಟ ಆಡ್ತಾರೆ. ಅವನನ್ನು ಎತ್ತಾಕೊಂಬಂದು ಅವನ ಮೇಲೆ ಕಾನೂನು ರೀತಿ ಏನಿದೆ ಆ ಕ್ರಮ ತಗೊಬೇಕು ಅಂತ ಒತ್ತಡ ಹಾಕಿದ್ದೀನಿ. ಆ ಮಗು ಸಾನ್ವಿಯ ಕುಟುಂಬಕ್ಕೆ, ಸಾನ್ವಿಯ ಮೃತ ದೇಹಕ್ಕೆ, ಶರೀರಕ್ಕೆ ನಾನು ಶಾಂತಿಯನ್ನು ಕೋರಿ ಅವಳ ಅಗಲಿಕೆಯಿಂದ ಆಗಿರ್ತಕ್ಕಂಥ ನೋವನ್ನು ಭರಿಸುವ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ಕೊಡಲಿ. ನಾವು ಅವಳನ್ನು ವಾಪಸ್ ತಂದು ಕೊಡೋಕ್ಕೆ ಯಾರ ಕೆಲವು ಆಗಲ್ಲ, ಆದರೆ ಇನ್ನು ಯಾವತ್ತೂ ಈ ರೀತಿ ನಮ್ಮ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಆಗಬಾರ್ದು. ಆ ರೀತಿ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡ್ತಾ ಇದ್ದೀನಿ. ಖಂಡಿತ ನನಗೆ ಭಾಳ ನೋವಾಗಿದೆ. 9ನೇ ತರಗತಿ ಓದುವಂಥ ಮಗಳು, ನಿಜವಾಗ್ಲೂ ಅವಳನ್ನು ನೋಡಿದರೆ ಬಟ್ಟೆ ಉರಿತಾ ಇದೆ. ಅವನು ಯಾವ ಜ್ಞಾನದಲ್ಲಿ ಬಂದಿದ್ದೋ ಏನೋ ಗೊತ್ತಿಲ್ಲ. ಅವನ ಮೇಲೆ ಕಾನೂನು ರೀತಿ ಕಠಿಣ ಶ್ರಮ ಆಗಬೇಕು ಅಂತೇಳಿ ನಾನು ಒತ್ತಡ ಹಾಕಿ ಮತ್ತೊಮ್ಮೆ ಅವರ ಕುಟುಂಬಕ್ಕೆ ಅವರ ಮಗಳನ್ನು ಕಳ್ಕೊಂಡಿರೋ ನೋವನ್ನು ಭರಿಸುವ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತೇಳಿ ಖಂಡಿತ ನಾನು ಭಾಳ ದುಃಖದಿಂದ ಈ ಮಾತನ್ನು ಹೇಳ್ತೇನೆ. ಜಾತ್ರೆ ಎಲ್ಲ ಆಗಿತ್ತು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇದು ಅಂಬೇಡ್ಕರ್ ಫೋಟೋ ಬಂದು ಪೂಜೆ ಮಾಡೋಣ ಅಂತ ಎಲ್ಲ ನಿಂತ್ಕೊಂಡು ಪೂಜೆ ಮಾಡಿಸ್ತಾಯಿದ್ವು. ಅವಾಗ ಅಲ್ಲೆಲ್ಲ ನಮ್ಮ ನೆಂಟರೆಲ್ಲ ಬಂದಿದ್ರಲ್ಲ ಜಾತ್ರೆಗೆ, ಅಲ್ಲೇ ಸೈಡಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು. ಎಲ್ಲ ಊಟ ಎಲ್ಲ ಆಗಿದ್ದಲ್ಲ, ಆರಾಮಾಗಿ ನಿಂತ್ಕೊಂಡಿದ್ರು. ಆ ಕಡೆಯಿಂದ ಕುರುವಂಗಿಂದ ಯಾರೋ ಬಂದುಬಿಟ್ಟು ಕುಡ್ಕೊಂಡು ಬಂದುಬಿಟ್ಟ. ಕುರುವಂಗಿ ಕಡೆಯಿಂದ ಬಂದವನು ಸೀದಾ ಚರಂಡಿ ಆರಿಸ್ಬಿಟ್ಟು ನಮ್ಮ ನೆಂಟರುಗಳಿಗೆಲ್ಲ ಗುಡಿಸ್ಬಿಟ್ಟು, ಈಗ ನಮ್ಮ 9-10 ಜನ ಇದ್ದರು. ಅದರಲ್ಲಿ ಸ್ವಲ್ಪ ಇಬ್ಬರು ಮಿಸ್ ಆಗಿದ್ದಾರೆ, ಅಂದರೆ ಸ್ವಲ್ಪ ಹಿಂದೆ ಹೋಗಿದ್ರು, ಅವ್ರಿಗೆ ಟಚ್ ಆಗಿಲ್ಲ. ಆಮೇಲೆ ಇನ್ನು 8 ಜನ ಪ್ಲಸ್ ಒಬ್ಬಳು ಪಾಪ ಇದ್ದಾಳೆ, ಇವಳು ಸೇರಿ 9 ಜನ. ಈಗ 9 ಜನದಲ್ಲಿ ಒಬ್ಬಳು ಡೆತ್ ಆಗಿದ್ದಾಳೆ, ಇನ್ನು 8 ಜನ ಅಲ್ಲಿ ಎಲ್ಲ ಫಂಕ್ಷನ್ ನೋಡ್ತಾರಲ್ಲ, ಮೆರವಣಿಗೆ ನೋಡಿ ಬಂದಿರುವಾಗ ಅವ್ರು ಕಾರವ್ರು ಅವ್ರು ನಿಂತಿರೋದು ಮನೆಯವ್ರನ್ನೆಲ್ಲ ಸೇರಿಸಿ ಹೊಡ್ಕೊಂಡು ಹೋಗಿದ್ದಾರೆ. ಮನೆ ಪೂರ್ತಿ ಎಲ್ಲ 9 ಜನನೂ ಎಲ್ಲ ಮನೆಯವ್ರೇ ಇರೋದು. ಅದರಲ್ಲಿ ಈ ಮಗ ಫುಲ್ ಸೀರಿಯಸ್. ಈಗ ಒಂದು ಬ್ಲಡ್ ಬೇಕು ಅಂತೇಳಿ ಈಗ ಅಲ್ಲಿ ಕರ್ಕೊಂಡು ಹೋದ್ರು. ಈಗ ಹಾಸನಿಗೆ ಹೋಗೋದನ್ನ ನಾವು ಇಲ್ಲಿ ಇರೋದು ಅವ್ರ ಮನೆಯವರು. ಅವ್ನು ಏನಿದ್ರು ಅವ್ನು ಮಾಡಿದನು ಅವ್ನು ಅರೆಸ್ಟ್ ಮಾಡಲೇಬೇಕು. ಹೋಗಿ ಲಾಸ್ಟಲ್ಲಿ ಮೆರವಣಿಗೆ ನಿಂತಿರುವಾಗ ನಿಂತು ಮಾಡ್ತಿರುವಾಗ ಬಂದಿರೋದು. ಬಂದು ಹೊಡೆದಿದ್ದಾನೆ, ಮರಕ್ಕೆ ಹೊಡೆದು ಹೊಡೆದ್ಬಿಟ್ಟು ಮುಂದಕ್ಕೆ ಬಂದು ಇವ್ರಿಗೆ ಜನಗಳಿಗೆಲ್ಲ ಕುಟ್ಕೊಂಡು ಹೋಗ್ಬಿಟ್ಟು ಈ ಮಗನ ಹಿಡಿದು ಉಜ್ಜಿಕೊಂಡು ಹೋಗ್ಬಿಟ್ಟು ಕಾಲು ಕೈ ಯಾವುದು ಇಲ್ಲ, ಹೋಗಿಂದ ಎಲ್ಲ ಹೋಗಿದ್ದಾರೆ. ತೃಪ್ತಿ ಒಂದೇ ತಂದೆ ಸೃಷ್ಟಿ, ತಿಮ್ಮರಾಜು, ಚೇತನು, ಅವರು ಅವರ ಮಕ್ಕಳು 3 ಜನ. ಈ ಹರಿಸವನ್ ಅವ್ರ ಮಕ್ಕಳು 2 ಮಕ್ಕಳು 2 ಜನ. ಅವ್ರ ಅಕ್ಕನ ಮಕ್ಕಳು ಮಗಳು 1, ತಮ್ಮನ ಹೆಂಡತಿ ಇಷ್ಟು ಜನಕ್ಕೆಲ್ಲ ಅಂದ್ರೆ ನಿಮಗೆ ಅವ್ರನ್ನ ಅದರ ಇಷ್ಟು ಒಂದು ಬೆಲೆ ಎಷ್ಟು ಜನಕ್ಕೆಲ್ಲ ಇದು ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೆ ಏನು ಮಾಡ್ಬೇಕು, ನೀವಾದ್ರೂ ಹೇಳ್ಬೇಕು, ಏನು ಮಾಡ್ಬೋದು ಅಂತ ಹೇಳ್ಬೇಕಲ್ವ. ಅವ್ರಿಗೆ ಸುಮ್ಮನೆ ಅವ್ರು ಮಾಡಿ ಅವ್ರನ್ನ ಬಿಟ್ಟುಬಿಟ್ರೆ ಏನಾಗುತ್ತೆ. ಇನ್ನೊಬ್ರಿಗೂ ಇದೇ ಥರ ಮಾಡ್ಕೊಂಡು ಹೋಗ್ತಾರೆ. ಒಂದು ಜೀವಕ್ಕೆ ಹಂಗಾರೆ ಬೆಲೆ ಅಷ್ಟು ಜನಕ್ಕೆಲ್ಲ ಕುಡ್ಕೊಂಡು ಕುಡ್ದಿದ್ರಿಂದ ಕುಡ್ದು ಅವ್ರೊಬ್ರು ಕುಡ್ದಿರ್ತಾರೆ. ಇಷ್ಟು ಜನಕ್ಕೆಲ್ಲ ಅವ್ರು ಇದು ಮಾಡ್ಬೋದು. ಅವ್ರಿಗೇನು ಮಾಡ್ದಿಲ್ಲ ಬಿಟ್ಟರೆ ಏನಾಗುತ್ತೆ. ಅದೆಷ್ಟು ಜನ ಇದ್ರಂತ ಗೊತ್ತಿಲ್ಲ, ಒಬ್ಬರೇ ಸಿಕ್ಕಿಲ್ಲ. ನಾವು ಊರಲ್ಲಿದ್ದೀವಿ, ಇವು ಅಲ್ಲಿ ಹಬ್ಬಕ್ಕೆ ಹೋಗಿರೋ ಊರಿಗೆ ಇಂದವರೆಗೆ ದುಡ್ಡಿಲಕಲ್ಲ ಆಗಿರೋದು. ಚಿಕ್ಕಮಗಳೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.